ಕುಷ್ಟೋ ನಾಸ್ತಿ ದುರ್ಭಿಕ್ಷಂ. ಭೂಮಿ ತಾಯಿನ ನಂಬಿ ಕೆಟ್ಟವರೇ ಇಲ್ಲ. ನಮಸ್ಕಾರ ಸ್ನೇಹಿತರೆ, ಗ್ಲೋಬ್ ಗ್ರೀನರ್ಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಮೈಸೂರು ತಾಲೂಕಿನ ಯುವ ಪ್ರಗತಿಪರ ರೈತ ಪ್ರಶಸ್ತಿ ಪುರಸ್ಕೃತರಾದಂತಹ MCom ಹೋಲ್ಡರ್ ಆದಂತಹ ಸಂತೋಷ್ ಅವರ ಫಾರ್ಮ್ ನಲ್ಲಿ ಇದ್ದೇವೆ. ಬನ್ನಿ ಸ್ನೇಹಿತರೆ, ಇವರ ಸಮಗ್ರ ಕೃಷಿ ತೋಟವನ್ನ ಒಮ್ಮೆ ನೋಡ್ಕೊಂಡ್ ಬರೋಣ. ನಮಸ್ಕಾರ ಸಂತೋಷ್ ಅವರೇ, ನೀವು ಸಮಗ್ರ ಕೃಷಿಯನ್ನ ಮಾಡಿ ತಾಲೂಕು ಮಟ್ಟದ ಯುವ ರೈತ ಪ್ರಶಸ್ತಿಯನ್ನ ಪಡೆದಿದ್ದೀರಿ ಅಂತ ಗೊತ್ತಾಯ್ತು. ನಿಮ್ಮ ಸಮಗ್ರ ಕೃಷಿಯನ್ನ ನಮ್ಮ ವ್ಯೂವರ್ಸ್ಗೆ ಒಂಚೂರು ಹೇಳ್ತೀರಾ? ನಮಸ್ತೆ ತೇಜಸ್ ಅವರೇ. ನಾನು ಮೊದಲನೇದಾಗಿ ಸಮಗ್ರ ಕೃಷಿಯನ್ನ ಕೆಲವು ವರ್ಷಗಳಿಂದ ನಮ್ಮ ತಂದೆಯವರು ನಡ್ಸ್ಕೊಂಡು ಬಂದಿದ್ದಾರೆ. ನಾನು ಇವಾಗ ಮಾಸ್ಟರ್ ಆಫ್ ಕಾಮರ್ಸ್ ಅನ್ನು ಮುಗಿಸಿ ನನಗೂ ಈ ಅಗ್ರಿಕಲ್ಚರ್ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ. ನನ್ನ ಸಮಗ್ರ ಕೃಷಿಯನ್ನು ನಿಮ್ಮ ಗ್ಲೋಬಲ್ ಗ್ರೀನರ್ಸ್ ಚಾನಲ್ಸ್ಗೆ ಹಂಚ್ಕೊಳ್ಳೋಕೆ ನನಗೂ ಖುಷಿ ಇದೆ, ಹೇಳ್ತೀನಿ. ಮೊದಲನೇದಾಗಿ ನಾವು ಸಮಗ್ರ ಕೃಷಿ ಅಂದರೆ ಮನೆಗೆ ಬೇಕಾದ ದ್ವಿದಳ ಧಾನ್ಯಗಳು, ತೊಗರಿ ಇರ್ಬೋದು, ಉದ್ದು, ಅಲಸಂದೆ ಮುಂತಾದ ಮನೆ ಬಳಕೆಗೆ ಬರೋ ವಸ್ತುಗಳನ್ನು ನಾವು ನಮ್ಮ ಇದರಲ್ಲೇ ಬೆಳ್ಕೋತೀವಿ. ಮತ್ತು ಸಮಗ್ರ ಕೃಷಿ ಜೊತೆಗೆ ನಾವು ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಹೈನುಗಾರಿಕೆ ಇವೆಲ್ಲ ಜೊತೆಗೆ ಸೇರಿಸಿ ನಮ್ಮ ಸಮಗ್ರ ಕೃಷಿಯನ್ನು ಮುಂದುವರಿಸ್ಕೊಂಡು ಬಂದಿದ್ದೀನಿ. ಮತ್ತು ವಿಧವಾದ ತರಕಾರಿಗಳನ್ನು ಕೂಡ ನಾವು ಬೆಳಿತೀವಿ. ಪಡವಲಕಾಯಿ ಆಗಿರ್ಬೋದು, ಹಾಗಲಕಾಯಿ, ಟೊಮೊಟೊ, ಸೌತೆಕಾಯಿ, ಪೈರು, ಬೀನ್ಸು, ಹೀಗೆ ಮುಂತಾದ ತರಕಾರಿಗಳನ್ನು ಕೂಡ ಬೆಳೆದು ನಾವು ಮೈಸೂರಿನ RMC ಮಾರ್ಕೆಟ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಸಂತೋಷ್ ಅವರೇ, ಹೈನುಗಾರಿಕೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಒಟ್ಟು ಎಷ್ಟು ಹಸುಗಳಿದೆ ನಿಮ್ಮ ಹತ್ರ? ಒಟ್ಟು ನಮ್ಮಲ್ಲಿ 3 ಹಸುಗಳಿವೆ. ಯಾವ್ಯಾವ ತಳಿದು? 2 HF, 1 ಜೆರ್ಸಿ. ಒಂದು ಜೆರ್ಸಿ. ಅಂದಾಜು ಒಂದು ಹಸುವಿಂದ ಎಷ್ಟು ಹಾಲು ಬರುತ್ತೆ? ನಮಗೆ ಹೆಚ್ಚು ಕಡಿಮೆ ಇಂಥ HF ತಳಿಗಳಿಂದ ಕರು ಹಾಕಿದ ಒಂದು 4 ರಿಂದ 5 ತಿಂಗಳವರೆಗೂ ಡೈಲಿ ನಮಗೊಂದು 16 ಲೀಟರ್ ಇದರಿಂದ ಹಾಲು ಸಿಗುತ್ತೆ. ಬೆಳಗ್ಗೆ ಒಂದು 8 ಲೀಟರ್, ಸಾಯಂಕಾಲ ಒಂದು 8 ಲೀಟರ್, ಆ ತರ ನಾವು ಇದರಿಂದ ಹಾಲು ತಗೋತಾ ಇದೀವಿ. ಹೌದಾ? ಅದನ್ನ ಡೈರಿಗೆ ಹಾಕ್ತೀರಾ ಡೈರೆಕ್ಟ್? ಹೌದು, ನಮ್ಮಲ್ಲೇ ಊರಲ್ಲೇ ಡೈರಿ ಇರೋದ್ರಿಂದ ಡೈರೆಕ್ಟ್ ನಾವು ಬೆಳಗ್ಗೆ ಮತ್ತೆ ಸಾಯಂಕಾಲ ಕರೆಕ್ಟ್ ಸಮಯ 6 ಗಂಟೆಗೆ ಎಲ್ಲ ಹಸುಗಳು ಹಾಲು ಸ್ಟೋರ್ ಮಾಡಿ ನಾವು ಡೈರಿಗೆ ಸಪ್ಲೈ ಮಾಡ್ತಾ ಇದೀವಿ. ಸಂತೋಷ್ ಅವರ, ಹಸುವಿನ ಸಗಣಿ ಮತ್ತು ಗಂಜಲನ್ನೆಲ್ಲ ಏನ್ ಮಾಡ್ತೀರಾ? ನಾವು ಒಂದು ವರ್ಷದ ತನಕನೂ ಹಸುಗಳಲ್ಲಿ ಏನು ನಮಗೆ ಸಗಣಿ ಮತ್ತೆ ಗಂಜಲ ಸಿಗುತ್ತೆ ಅದನ್ನ ಒಂದ್ ಕಡೆ ಸ್ಟೋರ್ ಮಾಡ್ತೀವಿ. ಗಂಜಲನೇ ಬೇರೆ, ಸಗಣಿನೇ ಬೇರೆ ಸ್ಟೋರ್ ಮಾಡ್ತಾ ಇದೀವಿ. ಒಂದು ವರ್ಷದ ತನಕ ಅದನ್ನ ಸ್ಟೋರ್ ಮಾಡಿ ಜಮೀನನ್ನ ಉಳುಮೆ ಮಾಡೋ ಟೈಮಲ್ಲಿ ಅದನ್ನ ನಾವು ಜಮೀನಿಗೆ ಬಳಸ್ಕೋತೀವಿ. ಇದರಿಂದ ನಾವು ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಬಹುದು. ಇಲ್ಲಿ ಕಾಣ್ತಿರೋದು ಇದು ಗಂಜಲ ಸ್ಟೋರ್ ಮಾಡಿರೋದು? ಗಂಜಲ ಸ್ಟೋರ್ ಮಾಡಕ್ಕೆ ಗುಂಡಿ ತರ ಮಾಡಿರೋದು. ಒಂದು ಸುಮಾರು ತಿಂಗಳುಗಳ ಕಾಲ ಇದೇ ತರ ಸ್ಟೋರ್ ಮಾಡ್ತೀವಿ. ಇದನ್ನ ನಾವು ಜಮೀನಿಗೆ ಉಳುಮೆ ಟೈಮಲ್ಲಿ ಬಳಸ್ಕೋತೀವಿ. ಅಂದ್ರೆ ಅದು ಫರ್ಮೆಂಟ್ ಆಗಿರತ್ತೆ ಅಂತ ಹೇಳ್ತೀರಾ ನೀವು? ನಾವು ಹಸುಗಳಿಗೆ ಮೇವಿನ ಮೂಲವಾಗಿ 2 ತರದ ಮೇವಿನ ಹುಲ್ಲನ್ನು ಬೆಳೀತಾ ಇದೀವಿ. ಒಂದು ಶುಂಠಿ ಹುಲ್ಲು, ಒಂದು ನೇಪಿಯರ್ ಹುಲ್ಲು. ಇದನ್ನ ನೀರಾವರಿಯಾಗಿ ಬೆಳೀತಾ ಇದೀರಾ ಅಥವಾ ಹೆಂಗೆ ನೀವು? ಹೌದು, ನಾವು ಇದನ್ನ ಮಳೆಯಾಶ್ರಿತವಾಗಿ ಇಷ್ಟು ಮೇವನ್ನ ಬೆಳೆಯಕ್ಕಾಗಲ್ಲ. ಇದಕ್ಕೆ ಕೊಳವೆ ಬಾವಿಯನ್ನು ಕೊರೆಸಿದ್ದೀವಿ. ಕಡಿಮೆ ನೀರು ಇರೋದ್ರಿಂದ ಇದನ್ನ ನಾವು ಟೆಕ್ನಾಲಜಿ ಯೂಸ್ ಮಾಡಿ ಬೆಳೀತಾ ಇದೀವಿ. ನಾವು ಇಲ್ಲಿ ನೋಡಿ ನಿಮ್ಗೆ ಕಾಣಬಹುದು, ಸ್ಪ್ರಿಂಕ್ಲರ್ ಅನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ. ಅದ್ರ ಮುಖಾಂತರ ಈ ಮೇವಿನ ಬೆಳೆಗಳನ್ನ ಬೆಳೀತಾ ಇದೀವಿ. ನೀವು ಯಾವ ವೈಜ್ಞಾನಿಕ ಪದ್ಧತಿನ ಕೃಷಿಯಲ್ಲಿ ಅಳವಡಿಸ್ಕೊಂಡಿದ್ದೀರಾ ಮತ್ತು ಅದರ ಉಪಯೋಗಗಳೇನು ಅಂತ ಹೇಳ್ತೀರಾ? ನಮಗೆ ನೀರು ಇವೆಲ್ಲ ಕಡಿಮೆ ಇರೋದ್ರಿಂದ ವೈಜ್ಞಾನಿಕ ಪದ್ಧತಿಯನ್ನ ಇದರಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ. ಸೊ ಅದರಿಂದ ನಾವು ಡ್ರಿಪ್ ಇರಿಗೇಷನ್ ಮಾಡಿಸಿದೀವಿ. ಮತ್ತೆ ಮಲ್ಚಿಂಗ್ ಶೀಟ್ ಅನ್ನು ಕೂಡ ಮಾಡಿ ಬೆಳೀತಾ ಇದೀವಿ ಬೆಳೆಗಳನ್ನ. ಈ ಮಲ್ಚಿಂಗ್ ಶೀಟ್ ಇಂದ ಮತ್ತೆ ಈ ಡ್ರಿಪ್ ಇರಿಗೇಷನ್ ಇಂದ ಏನೇನು ಉಪಯೋಗ ಅಂದ್ರೆ, ಈ ಡ್ರಿಪ್ ಅನ್ನ ಮಾಡೋದ್ರಿಂದ ನಾವು ಏನು ಬೆಳೆಗಳಿಗೆ ಒದಗಿಸ್ಬೇಕು ನೀರನ್ನ ಅದನ್ನ ಸಂಪೂರ್ಣವಾಗಿ ಒದಗಿಸ್ಬೋದು. ಮತ್ತೆ ಅದರಿಂದ ಬೆಳೆಗಳಿಗೆ ಎಷ್ಟು ನೀರು ಬೇಕು ಅಷ್ಟನ್ನೇ ಕೊಡ್ಬೋದು. ಮತ್ತೆ ಈ ಮಲ್ಚಿಂಗ್ ಶೀಟ್ ಇರೋದ್ರಿಂದ ಕಡಿಮೆ ನೀರಿದ್ದು ಕೂಡ ಬೆಳೆಗಳನ್ನ ಚೆನ್ನಾಗಿ ಬೆಳಿಬೋದು. ಯಾವುದೇ ರೀತಿ ಬೆಳೆಗಳ ಸುತ್ತ ಯಾವುದೇ ಕಳೆಗಳು ಬರಲ್ಲ. ನಾವೇನು ಗೊಬ್ಬರಗಳನ್ನ ಹಾಕ್ತಿವಿ ಅದು ಡೈರೆಕ್ಟ್ ಆಗಿ ಗಿಡನೇ ಕನ್ಸ್ಯೂಮ್ ಮಾಡಿ ನಮಗೆ ಒಳ್ಳೆ ಈಲ್ಡನ್ನು ತೆಗಿಬೋದು. ಮತ್ತೆ ಮಲ್ಚಿಂಗ್ ಶೀಟ್ ಮಾಡೋದ್ರಿಂದ ಇದು ನಮಗೆ ಹೆಚ್ಚು ಕಡಿಮೆ 9 ರಿಂದ 10 ತಿಂಗಳು ಮಲ್ಚಿಂಗ್ ಶೀಟ್ ಯೂಸ್ಗೆ ಬರುತ್ತೆ. ಸೊ ನಾವು 10 ತಿಂಗಳಲ್ಲಿ ಇಲ್ಲ ಅಂದ್ರೂ 3 ರಿಂದ 4 ಬೆಳೆಗಳನ್ನ ಬೆಳಿಬೋದು. ಮಧ್ಯೆ ನಾವು ಭೂಮಿಯನ್ನು ಉಳುಮೆ ಮಾಡೋದು, ಇದೆಲ್ಲ ಕಾಸ್ಟ್ ನಮಗೆ ಸೇವ್ ಆಗುತ್ತೆ. ಬೆಳೆಗಳು ಕೂಡ ಚೆನ್ನಾಗಿ ಬರುತ್ತೆ. ಡ್ರಿಪ್ ಇರಿಗೇಷನ್ ಇಂದ ನಿಮಗೆ ನೀರು ಕನ್ಸ್ಯೂಮ್ ಆಗೋದು ಗಿಡಕ್ಕೆ ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ? ಹೌದು, ನಾವು ಡ್ರಿಪ್ ಇರಿಗೇಷನ್ ಮಾಡಿಸೋದ್ರಿಂದ ನಮಗೆ ಗಿಡಕ್ಕೆ ಎಷ್ಟು ಬೇಕು ನೀರನ್ನ ಅಷ್ಟನ್ನೇ ಒದಗಿಸಬಹುದು. ವೇಸ್ಟ್ ಡ್ರಿಪ್ ಇರಿಗೇಷನ್ ಇಲ್ಲ ಅಂದ್ರೆ ನಾವು ವೇಸ್ಟ್ ಆಗೋದು, ತುಂಬಾ ನೀರು ವೇಸ್ಟ್ ಆಗುತ್ತೆ. ಅದನ್ನ ನಾವೆಲ್ಲ ವಾಟರ್ನ ಸೇವ್ ಮಾಡಬಹುದು ಇದರಿಂದ. ಮತ್ತೆ ನಮಗೂ ರಿಸ್ಕ್ ಕೆಲಸಗಳೆಲ್ಲ ಕಡಿಮೆ ಆಗುತ್ತೆ. ಸಂತೋಷ್ ಅವರೇ, ನಿಮಗೆ ಕೃಷಿ ಮೇಲೆ ಆಸಕ್ತಿ ಬರೋದಕ್ಕೆ ಪ್ರಮುಖ ಕಾರಣ ಯಾರು?
ಮೊದಲನೇದಾಗಿ ನಮ್ಮ ತಂದೆ ಮುಂಚಿತವಾಗಿ ಅವಾಗ್ಲಿಂದನೂ ಕೂಡ ಕೃಷಿಯನ್ನೇ ಮಾಡ್ತಾ ಬಂದಿರೋದ್ರಿಂದ ನಾನು ಚಿಕ್ಕವನಿಂದಲೂ ಕೂಡ ಕೃಷಿಯನ್ನೇ ಮಾಡಿ ನೋಡ್ಕೊಂಡು ಬಂದಿದ್ದೀನಿ. ಮತ್ತೆ ಅದಾದ್ಮೇಲೆ ನನಗೆ ಸ್ಫೂರ್ತಿ ತುಂಬಿದವರು ಅಂದ್ರೆ ನಮ್ಮ ಜೈಪುರ ರೈತ ಸಂಪರ್ಕ ಕೇಂದ್ರದ ATMA ಅಧಿಕಾರಿಗಳು ಹೇಮಂತ್ ಸರ್ ಅಂತ. ಅವರು ಕೂಡ ನನಗೆ ಕೃಷಿಗೆ ಏನೇ ಮಾಹಿತಿ ಬೇಕಾದ್ರೂ ಸಂಪೂರ್ಣ ಮಾಹಿತಿಯನ್ನ ಒದಗಿಸ್ಕೊಡ್ತಾ ಇದ್ದಾರೆ. ಇವಾಗಲೂ ಕೂಡ ನನಗೆ ಗೈಡರ್ ಅಂದ್ರೆ ಅವರೇ. ಇತ್ತೀಚಿನ ದಿನಗಳಲ್ಲಿ ರೈತರುಗಳು ಆತ್ಮಹತ್ಯೆ ಮಾಡ್ಕೋತಾ ಇದಾರೆ. ಅನ್ನದಾತಂಗೆ ಅನ್ನ ಇಲ್ದಿರೋ ಕಾಲ ಇದು. ಈ ಟೈಮಲ್ಲಿ ನೀವು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದರೆ ಮೊದಲನೇದಾಗಿ ರೈತರು ತಮ್ಮ ಹಳೆ ಪದ್ಧತಿಗಳನ್ನು ಬಿಟ್ಟು, ಏನು ಹಳೆ ಪದ್ಧತಿಗಳಿಂದ ಬೆಳೆಗಳನ್ನು ಬೆಳೀತಾರೆ ಅವುಗಳನ್ನು ಬಿಟ್ಟು ಆದಷ್ಟು ಇವಾಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ವೈಜ್ಞಾನಿಕ ಪದ್ಧತಿಗಳನ್ನು ಅಡಾಪ್ಟ್ ಮಾಡಿಕೊಂಡು ಬೆಳೆಗಳನ್ನು ಬೆಳಿಬೇಕು. ಮತ್ತು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಕಡೆಯಿಂದನೂ ಕೂಡ PM ಕಿಸಾನ್ ಫಂಡ್ ಅಂತ ವರ್ಷಕ್ಕೆ 3 ಕಂತುಗಳಲ್ಲಿ ಅಮೌಂಟನ್ನು ಕೊಡೋದಾಗಿರ್ಬೋದು. ಮತ್ತು ರಾಜ್ಯ ಸರ್ಕಾರದಿಂದ ಕೃಷಿ ಹೊಂಡಗಳು ಮತ್ತು ಬೆಳೆ ಸಮೀಕ್ಷೆ ಇಂಥವುಗಳನ್ನು ಮಾಡಿಸಿ ಅನುದಾನಗಳನ್ನು ಕೊಡ್ತಾ ಇದ್ದಾರೆ. ಅವುಗಳನ್ನು ಸರಿಯಾಗಿ ವ್ಯವಸಾಯಕ್ಕೆ ಅಂತಲೇ ಬಳಸ್ಕೊಂಡು ಬೆಳಿಬೋದು. ಮತ್ತು ಸರ್ಕಾರ ಕೂಡ ಆದಷ್ಟು ರೈತರಿಗೆ ಬೆಳೆ ಸಾಲಗಳನ್ನು ಕೊಡೋದಕ್ಕಿಂತ ಸಾಲನೇ ಮಾಡಬಾರ್ದು. ಆ ರೀತಿ ಬೆಳೆಗಳಿಗೆ ಒಂದು ಬೆಲೆಯನ್ನು ನಿಗದಿಪಡಿಸಿ ಕೊಂಡ್ಕೊಂಡು ರೈತರಿಗೂ ಒಂದು ಲಾಭವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ.